ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಗಗನ ಸುಂದು ಮೇಡಮ್ನವರೇ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯ ASP ಆದಂಥ ನಮ್ಮ ಜಗನ್ನಾಥ್ ಸರ್ ಅವರೇ, ಶಿಡ್ಲಘಟ್ಟ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಆನಂದ್ ಸರ್ ಅವರೇ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾಗೃತಿ ಸಮಿತಿ ಸದಸ್ಯರಾದಂಥ ಮಂಜಣ್ಣವರೇ, ನಮ್ಮ ಸ್ನೇಹಿತರಾದಂಥ ಉಮೇಶ್ ಅವರೇ, ನಮ್ಮ ಮತ್ತೊಬ್ಬರು ಸ್ನೇಹಿತರಾದಂಥ ಪತಣ್ಣವರೇ ಹಾಗೂ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಸುನೀಲ್ ಸರ್ ಅವರೇ ಮತ್ತು ನಮ್ಮ ನಾಗರಾಜ್ ಸರ್ ಅವರೇ, ನಾಳೆ 30ನೇ ತಾರೀಕು ರಿಟೈರ್ಡ್ ಆಗ್ತಕ್ಕಂಥ ನಮ್ಮ ವೇಣುಗೋಪಾಲ್ ಸರ್ ಅವರೇ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನಶೆ ಮುಕ್ತ ಕರ್ನಾಟಕ ನಮ್ಮ ಧ್ಯೇಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆಯವರು ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವತ್ತು ಕ್ರೀಡೆ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ASP ಅವರು ಪ್ರಾಸ್ತಾವಿಕವಾಗಿ ನಶೆ ಮುಕ್ತ ಮಾಡ್ತಕ್ಕಂಥದ್ರ ಬಗ್ಗೆ ಇವತ್ತು ಈ ರಾಜ್ಯದಲ್ಲಿ ಮಕ್ಕಳು, ಇವತ್ತು ಯುವಕರು, ಈ ದೇಶದ ಮುಂದಿನ ಒಂದು ಭವಿಷ್ಯ, ಯುವಕರು ಇವತ್ತು ಈ ಒಂದು ಮಾದಕ ವಸ್ತುಗಳಿಗೆ ಅಳವಡಿಸ್ಕೊಂಡು ಇವತ್ತು ಬಹಳಷ್ಟು ಕಡೆ ಇವತ್ತು ಬಹಳಷ್ಟು ಕುಟುಂಬಗಳು ಇವತ್ತು ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಇವತ್ತು ಈ ಒಂದು ಕ್ಷೇತ್ರದ ಮತದಾರ ಆಶೀರ್ವಾದದಿಂದ ಇವತ್ತೊಬ್ಬ ಶಾಸಕನಾದಂಥ ಈ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮಗಳ ಮುಖೇನ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥ ವಿಚಾರ, ಇವತ್ತು ಪ್ರತಿಯೊಬ್ಬರ ನಾಗರಿಕರಿಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಮ್ಮ ಮಾಧ್ಯಮದವ್ರು ಮಾಡಬೇಕು. ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ ಕಾರಣ ಸುಮಾರು ಜನ ಯುವಕರು, ವಿದ್ಯಾರ್ಥಿಗಳು ಇವತ್ತು ಈ ಒಂದು ಡ್ರಗ್ ಅಡಿಕ್ಟ್ ಆಗಿ ಬಹಳಷ್ಟು ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಕ್ಕಂಥದ್ದು ಇವತ್ತು ನಾವು ನಿರಂತರವಾಗಿ ನಾವು ಮಾಧ್ಯಮಗಳಲ್ಲಿ ಮತ್ತು ಪ್ರತಿದಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಉದ್ದಗಲಕ್ಕೂ ಯಶಸ್ವಿ ಆಗಬೇಕಾದ್ರೆ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ, ವಿಶೇಷವಾಗಿ ಏನಿವತ್ತು 15 ವರ್ಷದಿಂದ 25 ವರ್ಷ ತನಕ ಇರತಕ್ಕಂಥ ಮಕ್ಕಳು ಕುಟುಂಬದಲ್ಲಿ ಅವರ ಪೋಷಕರು ಪ್ರತಿನಿತ್ಯ ಆ ಮಗು ಬಗ್ಗೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಗ ನಾವು ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನು ತಗೊಂಡಾಗ ಇವತ್ತು ಏನು ಸರ್ಕಾರ ಪೊಲೀಸ್ ಇಲಾಖೆ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ, ಇವತ್ತು ಮಾದಕ ವಸ್ತುಗಳ ವಿರುದ್ಧವಾಗಿ ಇವತ್ತು ಅಭಿಯಾನ ಇಡೀ ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮವನ್ನು ಜವಾಬ್ದಾರಿಯಿಂದ ಮಾಡಿದಾಗ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಒಂದು ಸಲಹೆ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಮತ್ತು ಸರ್ಕಾರ, ಏನಿವತ್ತು ಮಾದಕ ವಸ್ತುಗಳು ಕೆಲವರು ಇದರಲ್ಲಿ ಹೆಚ್ಚಿನ ಹಣ ಗಳಿಸ್ಬೇಕನ್ನೋ ಅಂತ ದೊಡ್ಡ ದಂಧೆ ನಡೀತಾ ಇದೆ. ತಾವು ಮಾಧ್ಯಮಗಳ ಮುಖೇನ ಏನಿವತ್ತು ಮಾದಕ ವಸ್ತುಗಳು ಸಂಬಂಧಪಟ್ಟಂಗೆ ಯಾರಾದರೂ ನಿಖರವಾದ ಸುಳ್ಳು ಕೊಟ್ಟಂತವರಿಗೆ ಒಂದು ಸೂಕ್ತ ಬಹುಮಾನ ಕೊಡ್ತೀರಂತ ಈ ಒಂದು ಘೋಷಣೆ ಮಾಡಿದಾಗ ಇದು ಇನ್ನೂ ವೇಗವಾಗಿ ಈ ಒಂದು ಮಾದಕ ವಸ್ತು ನಿಯಂತ್ರಣಕ್ಕೆ ಒಂದು ಅವಕಾಶ ಆಗಬಹುದು ಅನ್ನೋ ನನ್ನ ಒಂದು ಸಲಹೆಯನ್ನು ತಮ್ಮ ಗಮನಕ್ಕೆ ತರ್ತಾ, ಏನಿವತ್ತು ಮಕ್ಕಳು ಬಹಳಷ್ಟು ಇವತ್ತು ಬಿಸಿಲಲ್ಲಿ ಕುಂತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.